ಮಧ್ಯಾಹ್ನದ ಊಟಕ್ಕೆ ರಾತ್ರಿಯ ಊಟಕ್ಕೆ ಹುಳಿ ತಿಂದು ಬೋರ್ ಆದರೆ ಇದನ್ನು ಟ್ರೈ ಮಾಡಿ. ಇದು ನಮ್ಮ ಮಜ್ಜಿಗೆ ಹುಳಿ, ಸೌತೆಕಾಯಿ ತೊಂಡೆಕಾಯಿ ಮಿಕ್ಸ್ ಮಾಡಿ ಮಾಡೋದು. ಸೌತೆಕಾಯಿಯ ತಿರುಳೆಲ್ಲ ತೆಗೆದು ಅದನ್ನು ಕಹಿ ಇದ್ದರೆ ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ಹಾಕಿ ಅದನ್ನು ಚಂದ ತೊಳೆದು ಮತ್ತೆ ತೆಗೆದು ಮತ್ತೆ ಅದಕ್ಕೆ ತೊಂಡೆಕಾಯನ್ನು ಈ ಥರ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ. ಎರಡನ್ನು ಒಟ್ಟಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚಂದ ಬೇಯಿಸಿ, ಮುಚ್ಚಿಟ್ಟು ಬೇಯಿಸಬೇಕು. ಸೂಪರ್ ಆಗ್ತದೆ. ಅದಾದಮೇಲೆ ಇದನ್ನು ಆಫ್ ಮಾಡಿ. ಮತ್ತೆ ಒಂದು ಮಿಕ್ಸಿಯಲ್ಲಿ ತೆಂಗಿನಕಾಯಿ ತಗೊಂಡು ನುಣ್ಣಗೆ ರುಬ್ಬಬೇಕು. ಒಂದು ಅರ್ಧ ಗಡಿ ಕಾಯಬೇಕು. ಅದನ್ನು ಇದಕ್ಕೆ ಹಾಕಬೇಕು. ಈ ಭಾಗ ಬೆಂದಿದ ಅಂತ ನೋಡಿ ಸ್ವಲ್ಪ ಹೊತ್ತು ಆಫ್ ಮಾಡಿಡಿ. ಆಫ್ ಮಾಡಿದ ಮೇಲೆ ಈ ತೆಂಗಿನಕಾಯಿಯ ಅರಪ್ಪನ್ನು ಹಾಕಬೇಕು. ಮತ್ತು ಈಕ್ವಲ್ ಅಮೌಂಟ್ ಮಜ್ಜಿಗೆ ಸೇರಿಸಿ, ಮಜ್ಜಿಗೆ ಹುಳಿ ಇದ್ದರೆ ಕಡಿಮೆ ಸೇರಿಸಿದರೆ ಸಾಕು. ಚಂದ ಮಿಕ್ಸ್ ಮಾಡಿ, ಒಂದು ಸತಿ ಮಿಕ್ಸ್ ಮಾಡಿ ಮತ್ತೆ ಗ್ಯಾಸ್ ಆನ್ ಮಾಡಿ. 3-4 ಹಸಿಮೆಣಸು ಹಾಕಿ ಸ್ವಲ್ಪ ಉಬ್ಬಿ ಬರೋ ತನಕ ನೋಡಿ ಮತ್ತೆ ಆಫ್ ಮಾಡಿ. ಯಾವುದೇ ಕಾರಣಕ್ಕೂ ಕುದಿಲಿಕ್ಕೆ ಬಿಡಬೇಡಿ. ಮತ್ತೆ ಒಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ತೆಂಗಿನ ಎಣ್ಣೆ, ಮೆಂತೆ, ಸಾಸಿವೆ ಹಾಗೆ ಕೆಂಪು ಮೆಣಸು ಹಾಕಿ ಒಂದು ಗರಮ್ ಆಗಿ ಒಗ್ಗರಣೆ ಮಾಡಿ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಈ ಮೇಲಾರಕ್ಕೆ ಅಥವಾ ಮಜ್ಜಿಗೆ ಹುಳಿಗೆ ಹಾಕಿ ಮುಚ್ಚಿಡಿ ಸ್ವಲ್ಪ ಹೊತ್ತು. ಈಗ ಮಜ್ಜಿಗೆ ಹುಳಿ ರೆಡಿ. ಇದು ಸೂಪರ್ ಆಗ್ತದೆ. ನೀವು ಯಾವುದೇ ಫಂಕ್ಷನ್ಗೆ ಹೋಗಿ, ಮದುವೆ, ಮುಂಚಿ ಅಥವಾ ಪೂಜೆ ಅಥವಾ ಶ್ರಾದ್ದ ಎಲ್ಲದಕ್ಕಿರುತ್ತೆ. ಟೇಸ್ಟ್ ಮಾಡಿ ಹೇಗಾಗ್ತದೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ.